ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಲ್ಲರ ಚಿತ್ತ ಜುಲೈ 5 ಅಂದರೆ ನಾಳೆ ಗುರುವಾರ ಈಗಾಗಲೇ ವಿಧಾನಮಂಡಲದ ಅಧಿವೇಶನ ಶುರುವಾಗಿದೆ. ನಾಳೆ ಮಹತ್ವ ಯಾಕೆ ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರೂ ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಬಜೆಟನ್ನು ಮಂಡನೆ ಮಾಡ್ತಾರೆ. ರಾಜ್ಯ ಸರ್ಕಾರದಿಂದಲೂ ಕೂಡ ನಾಳೆ ರೈತರಿಗೆ ಗಿಫ್ಟ್ ಸಿಗುವಂಥ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸಾಲ ಮನ್ನಾ ಜೊತೆಗೆ ಬೆಂಬಲ ಬೆಲೆಯೂ ಕೂಡ ಪ್ರಕಟ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಸಾಲ ಮನ್ನಾಗೆ ಎಚ್ ಡಿ ಕೆ ಸರ್ಕಾರದಿಂದ ನಿಬಂಧನೆಗಳು ಕೂಡ ಇದೆ. ಸಾಲ ಮನ್ನಾ ಅರ್ಹ ರೈತರನ್ನು ಗುರುತಿಸೋದಕ್ಕೆ ಸಮೀಕ್ಷೆಗೆ ತೀರ್ಮಾನವನ್ನು ಮಾಡ್ತಾರಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ. ರಾಷ್ಟ್ರೀಕೃತ ಸಹಕಾರಿ ಬ್ಯಾಂಕುಗಳಿಂದ ಪಡೆದಿರುವಂತಹ ಸಾಲದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು. ರೈತರ ಹೆಸರಿನಲ್ಲಿ ಇತರರು ಕೂಡ ಸಾಲ ಪಡೆದಿರುವಂತಹ ಎಲ್ಲ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಹೌದು, ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಸಹಕಾರಿ ಸಂಘಗಳ ಕಾರ್ಯದರ್ಶಿಗಳು ಸಾಲ ಪಡೆದಿರೋ ಅನುಮಾನಗಳು ಕೂಡ ಇದೆ, ಅದನ್ನು ಒಪ್ಕೋಬೇಕು. ಅದನ್ನು ತಳ್ಳಿ ಹಾಕೋ ಹಾಗಿಲ್ಲ. ಇವೆಲ್ಲವೂ ಕೂಡ ಒಂದು ಕಡೆ ಚಾಲೆಂಜ್. ನಾಳೆ ಏನಾಗುತ್ತೆ ಬಜೆಟ್ನ ಸಂದರ್ಭದಲ್ಲಿ ನೀವು ನೋಡ್ತಿದ್ದೀರಾ ಬ್ರೇಕಿಂಗ್ ನ್ಯೂಸ್. ಇದರ ಇನ್ಸೈಡ್ ಸ್ಟೋರಿ ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ರೈತರು ಮಾಡಿರುವಂತಹ ಕೃಷಿ ಸಾಲದ 1.2 ಲಕ್ಷ ಕೋಟಿ ರೂಪಾಯಿ. ರಾಷ್ಟ್ರೀಕೃತ ಹಾಗೂ ಸಹಕಾರಿ ಬ್ಯಾಂಕುಗಳಿಂದ ಕೃಷಿ ಸಾಲ 50,000 ಕೋಟಿ ರೂಪಾಯಿ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಹಕಾರಿ ಸಂಘಗಳಲ್ಲೂ ಕೂಡ ಸಾಲ ಮಾಡಿದ್ದಾರೆ. ರಾಜ್ಯದಲ್ಲಿ ರೈತರು ಮಾಡಿರುವಂತಹ ಕೃಷಿ ಸಾಲ 1.2 ಲಕ್ಷ ಕೋಟಿ ರೂಪಾಯಿ. ಅದು ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕ್ಗಳಿಂದ ಕೃಷಿ ಸಾಲ 50,000 ಕೋಟಿ ಇದೆ. ರಾಜ್ಯದಲ್ಲಿರುವಂಥ ರೈತ ಕುಟುಂಬಗಳು 74 ಲಕ್ಷ. ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದಿರುವಂಥ ರೈತರು 50 ಲಕ್ಷ. ಸಹಕಾರಿ ಸಂಘಗಳಿಂದ 1 ಲಕ್ಷಕ್ಕಿಂತಲೂ ಕಮ್ಮಿ, 80% ರೈತರು ಸಾಲ ಪಡೆದಿದ್ದಾರೆ. ಎಲ್ಲ ಅಂಶಗಳು ನಾಳೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ, ಸಾಲ ಮನ್ನಾ ವಿಚಾರದಲ್ಲಿ ಸಂಪೂರ್ಣ ಅವರ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಬಹುಮತ ಸಿಕ್ತೋ ಬಿಡ್ತೋ, ಈಗಂತೂ ಮಾಡೇ ಮಾಡ್ತೀವಿ ಅಂತಿದ್ದಾರೆ ಅವರ JDSನ ಎಲ್ಲ ಮುಖಂಡರು, ನಾಯಕರು. ಅಫ್ಕೋರ್ಸ್ ಅದರಿಂದ ಹಿಂದೆ ಸರಿಯಲ್ಲ ಅಂತಲೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅಧಿಕೃತವಾಗಿ ನಾಳೆ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ವಿಷಯವನ್ನು ಪ್ರಸ್ತಾಪಿಸಿ ಯಾರಿಗೆಲ್ಲ ಸಾಲವನ್ನು ಮನ್ನಾ ಮಾಡುತ್ತಾರೆ ಅನ್ನೋದೇ ಈ ಕ್ಷಣದ ದೊಡ್ಡ ಕುತೂಹಲ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಕರೆಸ್ಪಾಂಡೆಂಟ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ರವೀಶ್. ಇನ್ನೇನು 24 ಗಂಟೆನೂ ಇಲ್ಲ, ಏನಾಗುತ್ತೋ ಏನೋ ಅಂತ. ಅಂದರೆ ಜನರಿಗೆ ಕೊಟ್ಟಿರುವಂತಹ ಭಾಷೆಯನ್ನು ಉಳಿಸ್ಕೊಂಡು ಒಬ್ಬ ರೈತಪರ ಮುಖ್ಯಮಂತ್ರಿ ಅಥವಾ ರೈತಪರ ಬಜೆಟ್ ಆಗುತ್ತಾ, ಅಥವಾ ಅಲ್ಲಿಂದ ಆಚೆಗೆ ಬರೋದಕ್ಕೆ ಸಮ್ಮಿಶ್ರ ಸರ್ಕಾರದ ಇನ್ನೊಂದು ಪಕ್ಷದ ಮೇಲೆ ಎತ್ತಾಕುವಂಥ ಚಾನ್ಸಸ್ಗಳು ಇದೆಯಾ ಈಗಲೂ? ಹರೀಶ್, ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ ಸಾಲ ಮನ್ನಾದ ಮಾನದಂಡಗಳು ಕೂಡ ಅಂತಿಮಗೊಂಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಕೇವಲ ಇನ್ನು 24 ಗಂಟೆ ಒಳಗಡೆಗಾಗಿ ಎಲ್ಲವನ್ನು ಕೂಡ ಪ್ರಕಟ ಆಗುತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಅಂದ್ರೆ ಇಂದು ತಡರಾತ್ರಿ ಒಂದು ಅಂದ್ರೆ ರೈತರ ಸಾಲ ಮನ್ನಾ ವಿಚಾರವಾಗಿ ಕೆಲ ಮಾನದಂಡಗಳನ್ನು ಕೂಡ ಹಾಕಿರತಕ್ಕಂಥದ್ದು, ಅದನ್ನ ಗೌಪ್ಯವಾಗಿ ಕೂಡ ಇಡೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಅಂದ್ರೆ ಎಷ್ಟು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತಾರೆ, ಮತ್ತೆ ಎಷ್ಟು ಎಕರೆ ಇರಬೇಕು ಒಂದು ಸಾಲ ಮನ್ನಾ ಆಗ್ಬೇಕಾದ್ರೆ, ಮತ್ತೆ ಯಾವೆಲ್ಲ ಷರತ್ತುಗಳನ್ನ ವಿಧಿಸಬೇಕು ಅನ್ನೋದು ಕೂಡ ಈಗಾಗಲೇ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ, ಮತ್ತೆ ಸಹಕಾರ ಸಂಘಗಳು ಮತ್ತೆ ಬ್ಯಾಂಕ್ಗಳ ಒಂದು ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿ ಫೈನಲ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಹಾಗಾಗಿ ಆ ಗುಟ್ಟನ್ನು ಕೂಡ ಇನ್ನೂ ಬಿಟ್ಕೊಡ್ತಾ ಇಲ್ಲ. ಆದ್ರೆ 53,000 ಕೋಟಿ ಸಾಲ ಇದೆ, ಅದು ಸಂಪೂರ್ಣವಾಗಿ ಮನ್ನಾ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ 34,000 ಅಥವಾ 31,000 ಕೋಟಿ ಮನ್ನಾ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕುಮಾರಸ್ವಾಮಿ ಅವರು ಬೇರೆ ಬೇರೆ ದಾರಿಗಳಲ್ಲೂ ಕೂಡ ಹುಡುಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಾಣಿಜ್ಯ ತೆರಿಗೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ತೆರಿಗೆಗಳನ್ನು ಕೂಡ ಕಟ್ಟುನಿಟ್ಟಾಗಿ ಒಂದು ರೀತಿಯಲ್ಲಿ ಸಂಗ್ರಹ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯ ಅನುದಾನಗಳನ್ನು ಕೂಡ ಅಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೂ ಕೂಡ ಈಗಾಗಲೇ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾಳಿನ ಒಂದು ಸಾಲ ಮನ್ನಾ ಬಜೆಟ್ ಘೋಷಣೆ ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಹರೀಶ್, ರವೀಶ್, ರಾಜ್ಯದ ರೈತರ ದೊಡ್ಡ ಮಟ್ಟದ ನಿರೀಕ್ಷೆ, ಬಿಕಾಸ್ 15 ದಿನ ತಾಳಿ, 1 ತಿಂಗಳು ತಾಳಿ, 1.5 ತಿಂಗಳಿಗೆ ಬಂದ್ಬಿಟ್ಟಿದೀವಿ. ಈಗಂತೂ ನಿರೀಕ್ಷೆಗಳು ಆಕಾಶದೆತ್ತರಕ್ಕೆ ಬೆಳೆದು ಬಿಟ್ಟಿದೆ. ಏನಾದರೂ ಅಲ್ಲಿಂದ ರೈತರು ಘಾಸಿಗೊಳಗಾದ್ರೆ, ಮಾಡಲ್ಲ ಅನ್ನುವ ನಿರ್ಣಯಕ್ಕೆ ಬಂದರೆ ಅದರ ಕಾನ್ಸಿಕ್ವೆನ್ಸಸ್ನ ಎದುರಿಸೋದಕ್ಕೂ ಕೂಡ ಸರ್ಕಾರ ರೆಡಿಯಾಗಿದೆಯಾ?
ಹರೀಶ್ ಈಗಾಗಲೇ ಸಾಲ ಮನ್ನಾ ಮಾಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿಲ್ಲ. ಯಾಕೆಂದ್ರೆ ಸಾಲ ಮನ್ನಾ ಮಾಡಬೇಕು ಅಂತಲೂ ಕೂಡ ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದ ಒಂದು ಸಭೆಯಲ್ಲೂ ಕೂಡ ನಿರ್ಧಾರ ಆಗಿತ್ತು. ಮತ್ತೆ ಅದಕ್ಕೆ ಸಮನ್ವಯ ಸಮಿತಿ ಸಭೆ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಸಂಪೂರ್ಣ ಸಾಲ ಮನ್ನಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಖಚಿತತೆ ಸಿಕ್ಕಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಸಾಲ ಮನ್ನಾ ಮಾಡ್ತಾರೆ ಅಂತಂದ್ರೆ 1 ಲಕ್ಷ ಸಾಲ ಮನ್ನಾ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಖಚಿತತೆ ಸಿಕ್ಕಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಸಾಲ ಮನ್ನಾ ಮಾಡ್ತಾರೆ ಅಂತಂದ್ರೆ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತಾರೋ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತಾರೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸಾಲ ಮನ್ನಾ ಮಾಡೋ ನೆಪದಲ್ಲಿ ಬೇರೆ ಬೇರೆ ಷರತ್ತುಗಳನ್ನ ಹಾಕಿ ಒಂದು ರೀತಿಯಲ್ಲಿ ರೈತರು ಆತಂಕಕ್ಕೊಳಗಾಗ್ತಾರೆ ಕೂಡ ಹೇಳುವ. ಎಸ್ ರವೀಶ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹೇಗಿದೆ ನೋಡಿ ಈ ಡೆವಲಪ್ಮೆಂಟ್ಸು. ಒಂದು ಕಡೆ ನಾಳೆ ಏನಾಗುತ್ತೋ ಏನೋ ಸಾಲ ಮನ್ನಾಗೆ ಸಮ್ಮಿಶ್ರ ಸರ್ಕಾರ ಎಲ್ಲ ಸರ್ಕಸ್ಗಳನ್ನು ಕೂಡ ಮಾಡ್ತಾ ಇದೆ. ಅದರ ಮಗದೊಂದು ಕಡೆ ನೂರಾರು ರೈತರಿಗೆ ಬ್ಯಾಂಕ್ಗಳಿಂದ ನೋಟಿಸ್ ಜಾರಿಯಾಗಿದೆ. ಕೂಡಲೇ ಸಾಲ ಮರುಪಾವತಿಸುವಂತೆ ನೋಟಿಸ್ ಕೂಡ ಕೊಟ್ಟಿದೆ. ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಈ ಮೂಲಕ ಬಿಗ್ ಶಾಕ್ ಇದು. ಮೂಡಿಗೆರೆಯಲ್ಲಿ ರೈತರಿಗೆ ನೋಟಿಸ್ ಕೊಟ್ಟಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್. ನೋಟಿಸ್ ಜಾರಿಯಿಂದ ರೈತರು ಆತಂಕದಲ್ಲಿದ್ದಾರೆ. ಕಳೆದ 4 ವರ್ಷಗಳಿಂದ ಸಾಲ ಮಾಡಿದ್ದ ರೈತರಿಗೂ ನೋಟಿಸ್ ಸಿಕ್ಕಿದೆ. 2015, 16, 17, 18 ಈ ಸಾಲಿನ ಮರುಪಾವತಿಗೆ ನೋಟಿಸ್ ಜಾರಿಯಾಗಿದೆ. ತರೀಕೆರೆ SBI ಬ್ಯಾಂಕ್ ಕ್ರಮ ಸರಿನಾ ಅಂತ ಆ ಪಬ್ಲಿಕ್ ಈಗ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲಿನ ನೋಟಿಸ್ ಯಾರು ಬಂದಿದೆ ಅವರೆಲ್ಲರೂ ಕೂಡ. ಬ್ಯಾಂಕ್ಗಳು ಅವಾಗವಾಗ ಇಂಥ ಒಂದು ಕಿರಿಕಿರಿಯನ್ನ ಉಂಟು ಮಾಡುವಂತ ಕೆಲಸ ಮಾಡ್ತಲೇ ಇರ್ತಾರೆ. ಯಾಕಂದ್ರೆ ಈಗಾಗ್ಲೇ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಂತ ತೀರ್ಮಾನವನ್ನ ನಾಳೆ ಘೋಷಣೆ ಮಾಡುವ ಸಂದರ್ಭ ಇದೆ. ಭಾರತ ಸರ್ಕಾರ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡುವಂತ ಅನಿವಾರ್ಯತೆ ಬಂದು ನಿಂತಿದೆ. ಈ ನಡುವೆ ಬ್ಯಾಂಕಿನವರು ಈ ತರ ಮಾಡ್ತಕ್ಕಂಥದ್ದು ಬಹಳ ತಪ್ಪಾಗ್ತದೆ, ಮಾಡಬಾರ್ದು. ಯಾಕೆಂದ್ರೆ ಇಂಥದ್ದೇ ಕಾರಣಗಳಿಂದ ರೈತರು ಬಹಳಷ್ಟು ಜನ ಸಾವಿಗೆ ತುತ್ತಾಗ್ಬಿಟ್ಟಿದ್ದಾರೆ. ಇಂಥ ಕಾರಣ ಆಗುವಂತ ಬ್ಯಾಂಕ್ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ತಕ್ಷಣವೇ ಸಂಬಂಧಪಟ್ಟವರು ಅವ್ರಿಗೆ ಕರೆದು ನೇರವಾಗಿ ಅವರಿಗೆ ತಿಳುವಳಿಕೆಯನ್ನ ನೀಡಬೇಕು. ಇಲ್ಲದೆ ಇದ್ರೆ ರೈತ ಸಂಘದವರು ಆ ಬ್ಯಾಂಕ್ಗಳ ಮುಂದೆ ಸತ್ಯಾಗ್ರಹವನ್ನ ಮಾಡಿ ಅವರಿಗೆ ಎಚ್ಚರಿಕೆಯನ್ನ ನೀಡೋ ಕೆಲಸನ ನಾವು ಮಾಡ್ಬೇಕಾಗ್ತದೆ. ಇದು ಗೊತ್ತಿದ್ರೂ ಕೂಡ ಅವ್ರ ನಡವಳಿಕೆಗಳೇ ಆಗಿರ್ತದೆ. ಈ ನಡವಳಿಕೆಗಳನ್ನ ತಿದ್ಕೋಬೇಕು. ಅವ್ರ ನಡವಳಿಕೆ ತಿದ್ಕೊಂಡೇ ಇದ್ರೆ ಜನ ನಾವೇ ಅವರಿಗೆ ನಡವಳಿಕೆನ ತಿದ್ಕೊಳ್ಳುವಂತ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ. ಮಾಮೂಲಿ ಬ್ಯಾಂಕಿನ ಸಾಲ ಬಾಕಿ ಇದ್ದಾಗ ಏನ್ ಮಾಡ್ಬೇಕೋ ಅದನ್ನ ಬಹಳ ಅವಸರವಾಗಿ ಮಾಡ್ಬಿಡ್ತಾರೆ. ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ. ಈ ನೋಟಿಸ್ಗಳು ನೀಡೋದ್ರ ಮುಖಾಂತರ ಅನೇಕ ಜನ ರೈತರ ಸಾವಿಗೆ ಕಾರಣ ಆಗಿದೀವಿ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇವ್ರಿಗೆ ಇರೋದಿಲ್ಲ. ಹಾಗಾಗಿ ಇಂಥದ್ದು ಈ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದ ಮೇಲಿರ್ತಕ್ಕಂಥ ವಿಚಾರವನ್ನ ಇವರಿಗೆ ಸರಿಯಾದ ತಿಳುವಳಿಕೆನೂ ಇರೋದಿಲ್ಲ. ಸಾಲ ಮನ್ನಾವೇ ಕೇಂದ್ರ ಬಿಂದುವಾಗಿರುವಂತಹ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಬಜೆಟ್ ಮಂಡನೆಗೆ ಇನ್ನೊಂದು ದಿನ ಮಾತ್ರ ಬಾಕಿ. ಹಾಗಿದ್ರೆ ಸಾಲ ಮನ್ನಾ ಬಗ್ಗೆ ಹುಬ್ಬಳ್ಳಿ ಭಾಗದ ರೈತರು ಏನು ಹೇಳ್ತಾರೆ ಬನ್ನಿ ನೋಡೋಣ. ರಾಜ್ಯದ ಬಜೆಟ್ ಮಂಡನೆ ಆಗಲಿದೆ. ಅಧಿಕಾರಕ್ಕೂ ಬರುವ ಮುಂಚೆ ಕೇವಲ 24 ಗಂಟೆಗಳಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದು ಸಾಕಷ್ಟು ದಿನ ಕಳೆದರೂ ಕೂಡ ಇದುವರೆಗೂ ಕೂಡ ರೈತರ ಸಾಲವನ್ನ ಮನ್ನಾ ಮಾಡಿಲ್ಲ. ಆದ್ರೆ ಬಜೆಟ್ ನಲ್ಲಿ ಸಾಕಷ್ಟು ಏನೊಂದು ರೈತರ ಸಾಲ ಮನ್ನಾ ಆಗತ್ತೆ ಅಂತ ರೈತರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದ್ರೆ ನಿಜಕ್ಕೂ ರೈತರ ಸಾಲವನ್ನ ಮನ್ನಾ ಮಾಡ್ತಾರ ಕುಮಾರಸ್ವಾಮಿ? ರೈತರ ಸಾಲವನ್ನ ಮನ್ನಾ ಮಾಡ್ಲಿ ಅನ್ನೋದು ರೈತರ ಕೂಗಿತ್ತು. ಈ ಬಗ್ಗೆ ಮಾತಾಡ್ಸೋದಕ್ಕೆ ಸಾಕಷ್ಟು ಜನ ರೈತರಿದ್ದಾರೆ. ಸಾಕಷ್ಟು ಅಂದ್ರೆ 3-4 ವರ್ಷ ಆಯ್ತು ಮಳೆ ಬೆಳೆ ಇಲ್ಲ. ಈಗೇನು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾರ. ಈಗ ಬಜೆಟ್ ಮಂಡನೆ ಆಗತೈತಿ. ರೈತರ ಸಾಲ ಮನ್ನಾ ಆಗ್ಬೇಕಾ ಹೆಂಗಂತೀರಿ? ಏನಂತೀರಿ? ಸಾಲ ಮನ್ನಾ ಆಗ್ಬೇಕ್ರಿ. ಯಾಕಂದ್ರೆ ರೈತರು 3-4 ವರ್ಷ ಆಯ್ತು ಏನು ಬರಗಾಲ ಬಿದ್ದು ರೈತರು ಒದ್ದಾಡಕ್ ಹತ್ತಿಬಿಟ್ಟ. ಅದಕ್ಕಾಗಿ ಸಾಲ ಮನ್ನಾ ಮಾಡ್ಲಿಕ್ಕೆ ಬೇಕು. ರೈತರ ಬಗ್ಗೆ ಯಾರು ಕಾಳಜಿನ ಮಾಡಲ್ಲ. ಆದ್ರೆ ಒಂದ್ ಸ್ವಲ್ಪ 4ನೇ ಭಾಗ ಅಂದ್ರೆ ಕುಮಾರಸ್ವಾಮಿ ಅವರು ರೈತರ ಬಗ್ಗೆ ಕಾಳಜಿ ಇದ್ದಾರೆ. ಉಳಿಕಿದ್ರೆ ಎಲ್ಲಾರು ಅವ್ರ ಹಂಗ ಆರ್ಸಿ ಹೋಗೋ ಮಟ್ಟ ಅಷ್ಟೇ. ಸಾಲ ಮನ್ನಾ ಆದ್ರೆ ಮುಂದೆ ಜನ ಬದುಕಾಕ ಒಂದು ದಾರಿ ಐತಿ. ಇಲ್ಲಿಗೆ ಏನಿಲ್ಲ.
ಈಗೆಲ್ಲ ಮಳೆ ಆಗತೈತಿ ಮತ್ತೆ ಹೆಂಗ? ಎಲ್ಲೈತ್ರಿ ಮಳಿ ಹಂಗ ತೋರ್ಸ ಹೋಗಾಕತೈತಿ, ಮುಂಜಾನೆಯಿಂದ ಉದುರಾಕತೈತಿ, ನೆಲ ತೋದಿಲ್ಲ ನೋಡ್ರಿ. ಇದು ರೈತರ ಏನೊಂದು ಮನದಾಳದ ಮಾತಾಗಿದೆ. ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ. ಅವರು ಖಂಡಿತವಾಗೂ ಏನೊಂದು ಸಾಲ ಮನ್ನಾ ಮಾಡೇ ಮಾಡ್ತಾರೆ ಅನ್ನೋ ನಿರೀಕ್ಷೆಗಳನ್ನ ಇಲ್ಲಿನ ರೈತರು ಇಟ್ಕೊಂಡಿದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನಾರಾಯಣ್ ಜೊತೆ ನವೀನ್ ಪರದೇಶಿ, ಪಬ್ಲಿಕ್ ಟಿವಿ.